ಇಡೀ ಜಗತ್ತನ್ನೇ ಲಾಕ್ಡೌನ್ ಮಾಡಿದ್ದ ಕರೋನಾ ಮತ್ತೆ ಎಂಟ್ರಿ ಕೊಡ್ತಾ ಇದೆ. ಹಾಂಗ್ಕಾಂಗ್, ಸಿಂಗಾಪುರ, ಚೀನಾ, ಥೈಲ್ಯಾಂಡ್ನಲ್ಲಿ ಅಲರ್ಟ್ ಆಗಲಾಗಿದೆ. ಸಿಂಗಾಪುರದಲ್ಲಿ ಕೋವಿಡ್ ಕೇಸಸ್ಗಳಲ್ಲಿ 28% ಏರಿಕೆ ಆಗಿರೋದು. ಸಿಂಗಾಪುರದಲ್ಲಿ ಏಪ್ರಿಲ್ ಕೊನೆ ವಾರದಲ್ಲಿ 11,110 ಕೇಸ್ಗಳು ಬೆಳಕಿಗೆ ಬಂದಿದೆ. ಮೇ ಮೊದಲ ವಾರದಲ್ಲಿ 14,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಈ ವರ್ಷ ಕೇವಲ 4 ತಿಂಗಳಲ್ಲಿ 14,200 ಪ್ರಕರಣಗಳು ವರದಿಯಾಗಿರೋದು. ಪ್ರತಿದಿನ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯಲ್ಲಿ 30% ಹೆಚ್ಚಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ವರದಿ ಆಗ್ತಾ ಇದೆ. ಕೋವಿಡ್ ಅಲೆ ಮತ್ತೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತ ಆತಂಕ ಇದೆ. ಚೀನಾ, ಥೈಲ್ಯಾಂಡ್ನಲ್ಲಿ ಅಲರ್ಟ್ ಅನ್ನ ಘೋಷಿಸಿದೆ. ಅಲ್ಲಿನ ಸರ್ಕಾರಗಳು ಜನರು ಬೂಸ್ಟರ್ ಡೋಸ್ ಅನ್ನ ಪಡೆದುಕೊಳ್ಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಎಲ್ಲ ನಿಟ್ಟುಸಿರು ಬಿಡ್ತಾ ಇದ್ರು, ಅದೊಂದು ಮಹಾಮಾರಿ ಹೋಯ್ತಲ್ಲಪ್ಪ ಅಂತ. ಈಗ ನೋಡಿದ್ರೆ ಮತ್ತೆ ಒಕ್ಕರ್ಸ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಥೈಲ್ಯಾಂಡು, ಹಾಂಗ್ಕಾಂಗು, ಸಿಂಗಾಪುರ ಈ ಪ್ರದೇಶಗಳಲ್ಲಿ ಇಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಂಡಿರೋದು. ಅಲ್ಲಿನ ಸರ್ಕಾರಗಳು ಆಲ್ರೆಡಿ ಎಚ್ಚೆತ್ಕೊಂಡಿದೆ. ಇನ್ನು ಬೂಸ್ಟರ್ ಡೋಸನ್ನು ತೆಗೆದುಕೊಳ್ಳಿ ಅಂತ ಹೇಳಲಾಗ್ತಾ ಇದೆ. ಇದು ಯಾವ ರೂಪಾಂತರದ ತಳಿ ಅನ್ನೋದು ಪ್ರಮುಖವಾಗಿ ಗೊತ್ತಾಗಬೇಕಾಗತ್ತೆ. ಯಾಕಂದರೆ ಕಳೆದ ಕರೋನಾಕ್ಕೆ ಹೋಲಿಸ್ಕೊಂಡ್ರೆ ಈ ಬಾರಿ ಹೆಚ್ಚು ಪರಿಣಾಮಕಾರಿ ಆಗಿ ಮತ್ತು ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಎಲ್ಲ ದೇಶಗಳಲ್ಲೂ ಕೂಡ ಅಲರ್ಟ್ ಆಗಬೇಕು ಅನ್ನುವಂಥ ಸೂಚನೆಯೂ ಕೂಡ ಬರ್ತಾ ಇದೆ. ಇದು ಹೆದರಿಸುವಂಥ ಪ್ರಯತ್ನ ಅಲ್ಲ, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆ ಅಷ್ಟೇ. ಯಾಕಂದರೆ ಕರೋನಾ ಬಂತು ಅಂತಂದರೆ ನಮ್ಮ ಜನ ನಿಜವಾಗ್ಲೂ ಬಂದ್ರೂ ಏನು ಬಂದಿರಲ್ಲ, ಇವು ಸುಮ್ಮನೆ ಹೆದರಿಸ್ತಾರೆ, ಈ ಥರದ ಮಾತುಗಳನ್ನು, ಉಡಾಫೆ ಮಾತುಗಳನ್ನು ಆಡ್ತಾ ಇರ್ತಾರೆ. ಬಟ್ ಇರೋದು ವಾಸ್ತವ ಸ್ಥಿತಿಗೆ ಅದು. ಕರೋನಾ ಆಲ್ರೆಡಿ ಸಿಂಗಾಪುರ, ಹಾಂಗ್ಕಾಂಗ್, ಥೈಲ್ಯಾಂಡ್ ಈ ಭಾಗಗಳಲ್ಲಿ ಹೆಚ್ಚಿನದಾಗಿ 14,000 ಕೇಸು, 11,000 ಕೇಸು, ವಾರದಿಂದ ವಾರಕ್ಕೆ 30%ಗಿಂತ ಹೆಚ್ಚು ಕೇಸಸ್ಗಳು ದಾಖಲಾಗ್ತಾ ಇದೆ. ಈಗ ಆಲ್ರೆಡಿ ಅಲ್ಲೆಲ್ಲ ಹೆಚ್ಚಿನ ಅಲರ್ಟ್ ಆಗಿದ್ದಾರೆ. ಎಲ್ಲ ಕಡೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಕಾರಣ ಅಲ್ಲಿಂದ ಇಲ್ಲಿಗೆ ಬರೋರು, ಇಲ್ಲಿಂದ ಅಲ್ಲಿಗೆ ಹೋಗೋರು ನಾರ್ಮಲ್ ಆಗಿ ಇದ್ದೇ ಇರ್ತಾರೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಸೂಚನೆಯನ್ನು ಎಲ್ಲ ದೇಶಗಳಲ್ಲೂ ಆರೋಗ್ಯ ಇಲಾಖೆ ನೀಡ್ತಾ ಇದೆ. ಇನ್ಯಾರ್ಯಾರು ಬೂಸ್ಟರ್ ಡೋಸನ್ನು ತೆಗೆದುಕೊಂಡಿರಲಿಲ್ವೋ ಅವರು ಬೂಸ್ಟರ್ ಡೋಸನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ನಮ್ಮ ದೇಶದಲ್ಲಿ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಲಾಗಿದೆ, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಆ ನಿಟ್ಟಿನಲ್ಲಿ ಏನು ಪ್ಲಾನ್ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಏನಾದರೂ ಮೀಟಿಂಗ್ ಏನಾದರೂ ಮಾಡಿದೆಯಾ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ನೋಡಿ, ಕೊರೋನಾ ಒಂದ್ಸತಿ ಬಂದಾಗ್ಲೇ ಎಲ್ಲರೂ ಅನುಭವಿಸಿದ್ದಾರೆ, ತಮ್ಮವರನ್ನು ಕಳ್ಕೊಂಡಿದ್ದಾರೆ, ಆರ್ಥಿಕವಾಗಿ ನಷ್ಟ ಆಗಿದೆ. ಜೊತೆಗೆ ಈ ಕೋವಿಡ್ ಅಥವಾ ಕರೋನಾ ಅನ್ನೋದು ಎಷ್ಟು ಭಯಂಕರವಾಗಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಜೀವನದ ಪಾಠವನ್ನು ಕಲಿಸ್ಬಿಟ್ಟಿದೆ. ಈಗ ಮತ್ತೆ ಕರೋನಾ ಹೆಸರು ಕೇಳ್ತಾ ಇದ್ದ ಹಾಗೇನೆ ಒಂದು ಆತಂಕ ಅಂತೂ ಎದುರಾಗತ್ತೆ. ಸೊ ಈಗ ಇದು ರೂಪಾಂತರ ತಳಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದಕ್ಕಿಂತ ಬಹಳ ಎಫೆಕ್ಟಿವ್ ಆಗಿದೆ ಇದರ ಪರಿಣಾಮ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾರ್ಯಾರು ಬೂಸ್ಟರ್ ಡೋಸನ್ನು ತೆಗೆದುಕೊಂಡಿಲ್ಲ ಅವರುಗಳು ಬೂಸ್ಟರ್ ಡೋಸನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು, ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಮತ್ತು ಮಾಸ್ಕ್ ಹಾಕೊಳ್ಳೋದು ಮತ್ತೆ ಕಂಪಲ್ಸರಿ ಮಾಡ್ತಾ ಇದ್ದಾರೆ ಆ ದೇಶಗಳಲ್ಲಿ. ಈಗ ಆಲ್ರೆಡಿ ಕರೋನಾ ಸ್ಪ್ರೆಡ್ ಆಗಿದೆಯಲ್ಲ, 14,000 11,000 ಕೇಸಸ್ಗಳು ಪತ್ತೆ ಆಗಿದೆಯಲ್ಲ, ಆ ದೇಶಗಳಲ್ಲಿ ಮಾಸ್ಕನ್ನು ಕಂಪಲ್ಸರಿಯಾಗಿ ಹಾಕಿಕೊಳ್ಳಬೇಕು. ಹೆಚ್ಚಿನ ಜನ ಸೇರುವಂಥದ್ದು, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು ಇವುಗಳನ್ನು ಅವಾಯ್ಡ್ ಮಾಡಿ ಅನ್ನುವಂಥ ಸೂಚನೆಯನ್ನು ಕೂಡ ಈಗ ಆಲ್ರೆಡಿ ಅಲ್ಲಿ ಬಂದಿದೆ. ಇನ್ನು ನಮ್ಮ ದೇಶಕ್ಕೆ ಏನೂ ಸಮಸ್ಯೆ ಆಗಿಲ್ಲ, ಯಾವ ಕೇಸಸ್ಗಳು ಕೂಡ ಪತ್ತೆ ಆಗಿಲ್ಲ. ಆದರೆ ಇಲ್ಲಿಂದ ಥೈಲ್ಯಾಂಡಿಗೆ, ಹಾಂಗ್ಕಾಂಗ್ಗೆ, ಸಿಂಗಾಪುರ್ಗೆ ಟ್ರಿಪ್ಪಿಗಂತ ಹೋಗಿರೋರು, ಟ್ರಾವೆಲ್ ಮಾಡಿರೋರು ಓಡಾಡ್ತಾ ಇರ್ತಾರೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮುನ್ನೆಚ್ಚರಿಕೆಯಿಂದ ಇರಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ.